ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು 2/8/2026 ಸಿವಿಲ್ PC HK ನಡೆದಂತಹ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಪೋರ್ಷನ್ನ 8 ಕ್ವಶನ್ಗಳನ್ನು ನಾವು ಲಾಸ್ಟ್ ಪಾರ್ಟ್ 1ನಲ್ಲಿ ಕವರ್, ಇದು ಪಾರ್ಟ್ 2 ಆಗುತ್ತೆ. ಪಾರ್ಟ್ 1ನಲ್ಲಿ ನಾವು ಕವರ್ ಮಾಡಿದ್ವಿ. ಇನ್ನು ಉಳಿದಂಥ 7 ಭಾಳ ಸುಲಭದ ಕ್ವಶನ್ಗಳು, ಕಡಿಮೆ ಕಾನ್ಸೆಪ್ಟ್ ಇರೋಂಥ ಕ್ವಶನ್ಗಳು, ಭಾಳ ಸುಲಭದ ದಿನನಿತ್ಯ ಬಳಸ್ತಕ್ಕಂಥ ಕಾನ್ಸೆಪ್ಟ್ಗಳನ್ನೇ ಬಳಸಿ ಮಾಡೋಂತಹ ಪ್ರಶ್ನೆಗಳು ಈ 7 ಪ್ರಶ್ನೆಗಳಾಗಿರ್ತವೆ. ಸೊ ಈ 7 ಪ್ರಶ್ನೆಗಳು ಏನು ಟ್ರಿಕ್ ಮಾಡಿದ್ದಾನೆ, ಯಾವ ಥರ ನಿಮ್ಮನ್ನು ಎಡವುತ್ತಾನೆ, ಕ್ವಶನಲ್ಲಿ ಯಾವ ಥರ ನಿಮ್ಮನ್ನು ಎಡವುತ್ತಾನೆ ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಡೈರೆಕ್ಟ್ಲಿ ನಾವಿವಾಗ ಕ್ವಶನ್ಗೆ ಹೋಗ್ಬಿಡೋಣ. ಓಕೆ, ನನ್ನ ಬಗ್ಗೆ ಬ್ರೀಫ್ ಅಬೌಟ್ ಮೀ, ನನ್ನ ಬಗ್ಗೆ ಪರಿಚಯ ಇಲ್ಲದೇ ಇರೋರಿಗೆ ಪರಿಚಯ ಇದು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗ್ಬಿಡೋಣ ಡೈರೆಕ್ಟಾಗಿ. ರೈಟ್. ಸೊ ಫಸ್ಟ್ ಕ್ವಶನ್ ಬರೋದಾದರೆ, ಅಂದರೆ ಇದು 9ನೇ ಪ್ರಶ್ನೆ ಆಗಿರುತ್ತೆ. ಈ ಕ್ವಶನ್ ಪೇಪರ್ನ 9ನೇ ಪ್ರಶ್ನೆ. ಓಕೆ, ಕೆಳಗಿನ ವರ್ಗಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ರೇಖಾಚಿತ್ರವನ್ನು ಗುರುತಿಸಿ. ಇವು 3 ಒಂದೊಂದು ಏನೋ ಸ್ಟೇಟ್ಮೆಂಟ್ಸ್ ಥರ ಕೊಟ್ಟಿದ್ದಾನೆ. ಇವು 3ಕ್ಕೆ ಸಂಬಂಧಿಸಿದಂತೆ ಚಿತ್ರಗಳು ಕೊಟ್ಟಿದ್ದಾನೆ. ಅದೇನಂತ ಇಂಗ್ಲೀಷಲ್ಲಿ ಒಂದ್ಸರಿ ಓದಿಬಿಡೋಣ. ಐಡೆಂಟಿಫೈ ದ ಡಯಾಗ್ರಾಮ್ಸ್ ದಟ್ ಬೆಸ್ಟ್ ರೆಪ್ರೆಸೆಂಟ್ಸ್ ದ ರಿಲೇಷನ್ಶಿಪ್ ಅಮಾಂಗ್ ದ ಕ್ಲಾಸಸ್ ಗಿವನ್ ಬಿಲೋ. ಈ ಕ್ಲಾಸಸ್ ಅಂತ ಕರೀತಾರೆ. ಇವನು ಒಂದೊಂದು 3 ಕ್ಲಾಸಸ್ ಕೊಟ್ಟಾನೆ. ಈ 3 ಕ್ಲಾಸ್ ಅನಲೈಸ್ ಮಾಡಿ ಈ ಚಿತ್ರ ಯಾವುದಕ್ಕೆ ಸಂಬಂಧಪಡ್ತದೆ, ಈ 3 ಸ್ಟೇಟ್ಮೆಂಟ್ಸು ಯಾವ ಚಿತ್ರಕ್ಕೆ ಸಂಬಂಧಪಡ್ತದೆ ಅಂತ ಹೇಳ್ಬೇಕಂತ. ಓಕೆ, ವಾಣಿಜ್ಯಶಾಸ್ತ್ರ ನೋಡಿ, ಇದೊಂದು ಕೋರ್ಸ್, ಇದು ಕರೆಕ್ಟಾ, ಒಂದು ಫೀಲ್ಡ್ ಇದು ಕರೆಕ್ಟಾ. ನಾವು ಯಾವಾಗ 10th ಆಗಿದ ಕೂಡಲೇ ಆರ್ಟ್ಸು ಕಾಮರ್ಸ್ ಅಂತೀವಲ್ಲ, ಆ ಕಾಮರ್ಸ್ನ ಇಲ್ಲಿ ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಇವೆಲ್ಲ ಲೆಕ್ಕಶಾಸ್ತ್ರ, ಅಕೌಂಟಬಿಲಿಟಿ, ಏನು ಇದೊಂದು ಸಬ್ಜೆಕ್ಟು, ಕಾಮರ್ಸಲ್ಲಿ ಬರೋಂಥ ಸಬ್ಜೆಕ್ಟ್ ಇದು. ಅದೇ ಥರ ಬಿಸ್ನೆಸ್ ಸ್ಟಡೀಸ್, ಕಾಮರ್ಸ್ ಅಂದರೆ ಏನು, ಮಾರಾಟ, ತಗೊಳ್ಳೋದು, ಕೊಡೋದು, ಇದ್ರ ಬಗ್ಗೆ ಇರೋದು, ಅದ್ರ ಬಗ್ಗೆ ಅಧ್ಯಯನ ಮಾಡೋದು, ಅದೊಂದು ಸಬ್ಜೆಕ್ಟು. ಅಂದರೆ ಇವೆರಡು ಸಬ್ಜೆಕ್ಟು, ಇದೊಂದು ಕೋರ್ಸ್ ಒಳಗಡೆ ಸಬ್ಜೆಕ್ಟ್ಗಳು ಇವೆರಡು ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಹಂಗಿರೋದ್ರಿಂದ ಈ ಥರ ಬರ್ತವೆ. ಸೊ ಅದು ಈ ಥರ ಇದೆ ಆನ್ಸರ್, ಕರೆಕ್ಟ್ ಆನ್ಸರ್. ಮುಗೀತು, ಇಷ್ಟೇ ಇರೋದು ಕಾನ್ಸೆಪ್ಟ್, ಇಷ್ಟೇ ಇರೋದು, ನೋಡ್ತಿದ್ದಂಗೆ ಹೇಳ್ಬೋದು ಆ ಥರದ ಕಾನ್ಸೆಪ್ಟ್. ಓಕೆ, ನಿಮ್ಗೆ ಗೊತ್ತಿರ್ಬೇಕು ಏನಂತಂದರೆ ಅದಕ್ಕೆ ಜನರಲಿ ಎಲ್ಲ ಥರದ ಫ್ರೆಂಡ್ಸ್ ಇರ್ತಾರಲ್ಲ, ಎಲ್ಲ ಕಡೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಡಿಸ್ಕಸ್ ಮಾಡ್ಬೇಕು ನೀವು. ಓಕೆ, ಸೊ ಅವರು ಒಬ್ಬರು ಆರ್ಟ್ಸ್ ಓದಿರ್ತಾರೆ, ಒಬ್ಬರು ಸೈನ್ಸ್, ನೆಕ್ಸ್ಟ್ ಏನು ಕೇಳ್ಬೋದು, ಸೈನ್ಸ್ ಅಂತ ಕೇಳ್ಬೋದು. ಅದರಲ್ಲಿ ಕೆಮಿಸ್ಟ್ರಿ, ಬಯೋಲಜಿ, ಫಿಸಿಕ್ಸ್ ಈ ಥರದಾಗ ಕೇಳ್ಬೋದು. ಅವಾಗ ಏನಾಗುತ್ತೆ ನೋಡಿ, 1 2 3 3 ಸಬ್ಜೆಕ್ಟ್ಗಳಿವೆ, 3. ಇದು ಸೈನ್ಸ್ ಅನ್ನೋದು ದೊಡ್ಡದು, ಅದೊಂದು ಏನದು ಕೋರ್ಸ್, ಅದು ಕೋರ್ಸಲ್ಲಿ 3 ಸಬ್ಜೆಕ್ಟ್ ಬರ್ತವೆ. ಸೊ ಇಷ್ಟೇ, ಇದೇ ಥರದ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಭಾಳ ಸುಲಭವಾದ ಕ್ವಶನ್. ಏನಂತಂದರೆ ಈ ಥರದೊಂದು ಚಿತ್ರ ಕೊಟ್ಟಿದ್ದಾನೆ. ಚಿತ್ರ ಇಲ್ಲಿ ಓದೋಣ. ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಕಂಪನಿಗಳ ಸಂಖ್ಯೆಯನ್ನು ಗುರುತಿಸಿ. ಓಕೆ, ಇಲ್ಲಿ ಈ ಬಾಕ್ಸಲ್ಲಿ ಕೊಟ್ಟಿದ್ದಾನೆ. ಏನು ಈ ಥರ ಬಾಕ್ಸ್ ಇದ್ದರೆ ಅದೇನಂತ, ಬಹುರಾಷ್ಟ್ರೀಯ ಕಂಪ್ನಿ ಅಂತ. ಅಂದರೆ ಇದರಲ್ಲಿ ಒಳಗಡೆ ಇರೋವೆಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳು. ಅವನೇನಂತಾನೆ, ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲದ, ಅಂದರೆ ಈ ಬಾಕ್ಸ್ನಾಗ ಬರೋವನ್ನು ಬಿಡಬೇಕು, ಇವನ್ನ ಯಾವುದನ್ನು ನೀವು ಕೌಂಟ್ ತಗೋಬಾರ್ದು. ಹಂಗೆ ಉಳಿದಂತಹ ಕಂಪ್ನಿಗಳ ಸಂಖ್ಯೆ ಕೇಳ್ತಾನೆ. ಏನಂತ, 1 + 5 + 7 ಎಷ್ಟಾಗುತ್ತೆ, 1 + 5 + 7 6 13. ಇದೆ ಆನ್ಸರ್. ಇಂಗ್ಲೀಷಲ್ಲಿ ಒಂದ್ಸಲ ನೋಡಿ, ಐಡೆಂಟಿಫೈ ದ ನಂಬರ್ ಆಫ್ ಕಂಪನೀಸ್ ವಿಚ್ ಆರ್ ನಾಟ್ ಮಲ್ಟಿನ್ಯಾಷನಲ್ ಕಂಪ್ನೀಸ್. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಯಾವ್ಯಾವು, ಇದು ಒಳಗೆ ಬರೋವೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸು. ಅದನ್ನು ಬಿಟ್ಟು ಉಳಿದಿದ್ವೆಲ್ಲ ಅದರ್ ದೆನ್ ಮಲ್ಟಿನ್ಯಾಷನಲ್ ಕಂಪ್ನೀಸ್, ನಾಟ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತಲೇ ಹೇಳ್ಬೋದು, ಅಥವಾ ಅದರ್ ದೆನ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತಲೇ ಹೇಳ್ಬೋದು. ಸೊ ನಾಟ್ ಮಲ್ಟಿನ್ಯಾಷನಲ್ ಅಂದರೆ ಇವನ್ ಬಿಟ್ಟು ಉಳಿದಿದ್ದು ಯಾವ್ಯಾವದಪ್ಪ, 7 + 5 + 1 ಇದೆ ಆನ್ಸರ್. ಮುಗೀತು, ಇಷ್ಟೇ ಸಿಂಪಲ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಟೈಮ್ ಉಳಿಸ್ಬೇಕು. ಯಾವ ಕಾನ್ಸೆಪ್ಚುವಲ್ ಅದಾವ, ಏನೋ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಕಡೆ ಟೈಮ್ನ ನೀವು ಕೊಡಬೇಕಾಗುತ್ತೆ. ಸೊ ಇಷ್ಟೇ ಇರೋದು. 15 ಕ್ವಶನ್ ಅಂದರೆ ನೀವು 15 ಮಿನಿಟ್ಸೇ ಆಮೇಲೆ ಕಂಪ್ಲೀಟ್ ಮಾಡಬೇಕು. ಯಾಕೆ, ಒಂದು ಈಸಿ ಇರುತ್ತೆ, ಒಂದು ಫಾಸ್ಟ್ ಆಗುತ್ತೆ, 30 ಸೆಕೆಂಡ್ 20 ಸೆಕೆಂಡಲ್ಲಿ ಆಗುತ್ತೆ. ಇನ್ನೂ ಒಂದು ಟೈಮ್ ಕನ್ಸ್ಯೂಮ್ ಮಾಡುತ್ತಲ್ಲ, 30 ಸೆಕೆಂಡ್ ಅಥವಾ 40 ಸೆಕೆಂಡ್ ಓದಿರ್ತದಲ್ಲ, ಅದನ್ನು ದೊಡ್ಡ ಕ್ವಶನಲ್ಲಿ ಬಳಸ್ಕೋಬೇಕು. ಇದು ನೋಡಿ, ಇದು ಈಸಿ. ಬಟ್ ಅದೇ ನಾನ್ HKದಲ್ಲಿ ಕೇಳಿದ ಅದು ಸ್ವಲ್ಪ ಲೆಂದಿ ಆಗ್ತಿತ್ತು. ಇದು ಭಾಳ ಈಸಿ, ಏನಿಲ್ಲ. ಒಂದು ತಿಂಗಳು ನೋಡಿ, 15 ಆಗಸ್ಟ್ 2011 ಸೋಮವಾರವಾಗಿದ್ದರೆ 17 ಸೆಪ್ಟೆಂಬರ್ 2011 ಸೇಮ್ ವರ್ಷ, ಒಂದು ತಿಂಗಳ ನಂತರ, 2 ದಿನ ನಂತರ ಒಂದು ಯಾವ ವಾರವಾಗಿರುತ್ತದೆ ಅಂತ ಕೇಳ್ತಾನೆ. ಕರೆಕ್ಟಾ? ಅದೇ ಥರ ಇಂಗ್ಲೀಷಲ್ಲಿ ಓದಿ, ಇಫ್ 15th ಆಗಸ್ಟ್
2011 was Monday. Then what day of the week was on 17th September 2011 ಅಂತ ಕೇಳ್ತೀನಿ. ಸಿಂಪಲ್ಲ, ಏನಿಲ್ಲ. ಓಕೆ, ಇವಾಗ ಆಗಸ್ಟಲ್ಲಿ ಎಷ್ಟು ದಿನಗಳು ಇರ್ತವೆ ಅಂತ ತಿಳ್ಕೊಬೇಕು ನಾವು, ಅಷ್ಟೇ. ಅದೊಂದೇ ಇಂಪಾರ್ಟೆಂಟ್. ನಮ್ಗೆ ಇದು ಗೊತ್ತು ಟ್ರಿಕ್ಕು. ಓಕೆ, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟಲ್ಲೂ 31 ದಿನಗಳು ಇರ್ತಾವೆ. ಇದು ಬರಲೇಬೇಕು. ಇದು ಬಂದಿಲ್ಲ ಅಂದರೆ ಬರಲ್ಲ. ಓಕೆ, ನೆಕ್ಸ್ಟ್ ನಾನು ಆಗಸ್ಟ್ 15 ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟು 15 ಸೆಪ್ಟೆಂಬರ್ 15, ಇದು ಆಗಸ್ಟ್ 15, ಸೆಪ್ಟೆಂಬರ್ 15ಗೆ ಎಷ್ಟು ದಿನ ಆಗುತ್ತೆ? 31 ದಿನಗಳ. ಕರೆಕ್ಟ್, ಆಗಸ್ಟಲ್ಲಿ 31 ದಿನ ಅದಾವ. ಸೊ ಹಂಗಾಗಿ ಈ ಕಡೆಯಿಂದ 31, ಇಲ್ಲಿಂದ 31ಕ್ಕೆ 16 ದಿನ ಆಗುತ್ತೆ. ಇದೇನು ಗ್ಯಾಪ್ ಐತಲ್ಲ, 16 ದಿನ. ಈ ಕಡೆ ಸೆಪ್ಟೆಂಬರ್ 15 ದಿನ, ಟೋಟಲ್ 31 ದಿನ. ಇದನ್ನೇ ನಾನು ಹೇಳಕ್ಕೆ ಕೊಟ್ಟಿದ್ದೆ. ಓಕೆ, 31 ದಿನ ಪ್ಲಸ್ 15 ದಿನಕ್ಕೆ ನಿಲ್ಲಿಸ್ಬಾರ್ದು. 15ರಿಂದ 15 ಅಲ್ಲ, 15ರಿಂದ 17 ಕೇಳ ನಾವು, ಅಂದರೆ ಪ್ಲಸ್ 2 days 33. ಇದನ್ನು ಏನು ಮಾಡಬೇಕು? 7ರಿಂದ ಭಾಗಿಸ್ಬೇಕು. ಸಿಂಪಲ್. ಈ ಕ್ವಶನಿಗೆ ಆನ್ಸರ್ ಇದು ಬ್ರೀಫಾಗಿ ಹೇಳ್ತಿದ್ದೀನಿ. ಇದಕ್ಕೆ ನಾನು ನಾನ್ HKದಲ್ಲಿ ಕೇಳಿದಂಥ ಪ್ರಶ್ನೆಗೆ ವಿಸ್ತಾರವಾಗಿ ಹೇಳಿದ್ದೆ ಅದನ್ನು. ಸೊ ಅದನ್ನು ಒಂದ್ಸರಿ ಗಮನ ಹರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಅನ್ನೋದು ಫಿಕ್ಸ್ ಆಯಿತು ಅಂತ ಆಯಿತು. ಓಕೆ, 7 1 7, 7 4 28, ಇನ್ನು ಎಷ್ಟು ಉಳಿತು? 5. ಈ ಶೇಷ 5. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಇರೋದು. ಕಾನ್ಸೆಪ್ಟ್ ಏನಂತಂದರೆ, ನಾವು ಯಾವಾಗಲೂ ಕೌಂಟ್ ಡೇಸ್ನ ಕೌಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? 0ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ 3 4 5 6, ಯಾಕಂದರೆ 7 ದಿನಗಳು ಬರ್ತಾವಲ್ಲ, 0ನೂ ಒಂದು ಹಿಡಿದ್ರೆ 0ದಿಂದ 6 ದಿನಗಳಂತ. ಇವಾಗ ಏನಂತಾನೆ, 15 ಆಗಸ್ಟ್ ಏನಂತಾನೆ, ಮಂಡೇ ಆಗಿರುತ್ತದೆ ಅಂತ ಹೇಳ್ತಾನೆ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದರೆ 5ನೇ ದಿನ ಇದು ಆಡ್ ಡೇ, ಆಡ್ ನಂಬರ್, ಇದು ಆಡ್ ಡೇ ಅಂತ. ಈ ಶೇಷ ಏನು ಉಳಿತದಲ್ಲ, ಅದನ್ನೇ ನಾವು ಕೌಂಟ್ ಮಾಡಬೇಕಾಗಿರೋದು. ಮಂಡೇ ಆದರೆ ಇದು ಟ್ಯೂಸ್ಡೇ, ಅಂದರೆ ಇದು ಸೋಮವಾರ ಆದರೆ ಇದು ಮಂಗಳವಾರ, ಇದು ಬುಧವಾರ ಅಂದರೆ ವೆಡ್ನೆಸ್ಡೇ, ಥರ್ಸ್ಡೇ ಅಂದರೆ ಗುರುವಾರ, ಫ್ರೈಡೇ, ಸ್ಯಾಟರ್ಡೆ ಅಂದರೆ ಶನಿವಾರ. 5ನೇ ದಿನ ಯಾವ ದಿನ ಆಗಿರುತ್ತೆ ನೋಡಿ, ಯಾವಾಗಲೂ ಮಂಡೇನ 0ಗೆ ಬರ್ಕೋಬೇಕು. ಆಮೇಲೆ 5 ಏನು ಶೇಷ ಉಳಿದಿರ್ತದಲ್ಲ, ಆ 5ನ್ನ 1 2 3 4 5 ಅಂದರೆ ಆ ದಿನ ಶನಿವಾರ ಆಗಿರುತ್ತಾ ಅಂತ ಆಯಿತು. ಓಕೆ, ಗೊತ್ತಾಯ್ತಾ? ಸಿಂಪಲ್ ಆಯಿತಾ? ಇದಕ್ಕೆ ವಿಸ್ತಾರವಾಗಿ ಬೇಕಾದರೆ ನೀವು ನಾನ್ HK ವಿಡಿಯೋನ ನೋಡಬೇಕು. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, BU ನೋಡಿ, ಇದು ರಿಲೇಷನ್, ಬ್ಲಡ್ ರಿಲೇಷನ್ ಅಂತ ಕರಿತೀವಿ. BU ಏನ ತಂದೆಯಾಗಿದ್ದಾರೆ. ನಾನು A's ಫಾದರ್ ಈಸ್ B ಅಂತ, ಇಂಗ್ಲೀಷಲ್ಲಿ A's ಫಾದರ್ ಈಸ್ B. B ಅನ್ನೋರು, ನಾನು ಗಂಡು ಮಕ್ಕಳನ್ನ ಬಾಕ್ಸಲ್ಲಿ ಬರ್ಕೊತೀನಿ. ನಾನು ಮೊದಲಿಂದ ಹಿಂಗೆ ಪ್ರಾಕ್ಟೀಸ್ ಮಾಡಿದ್ದೀನಿ, ನೀವು ಯಾವ ಥರ ಮಾಡಿದ್ರೆ ಅದೇ ಥರ. BU ಏನ ತಂದೆ ಆಗಿದ್ದಕ್ಕೆ ಬಾಕ್ಸು. ಬಟ್ ಎದು ಏನಂತ ಗೊತ್ತಿಲ್ಲ. ಎ ಗಂಡು ಮಗನೋ ಹೆಣ್ಮಗಳೋ ಗೊತ್ತಿಲ್ಲ. ಬಟ್ B ಅನ್ನೋರು ಏನ ತಂದೆ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಾಯ್ತು ನೋಡಿ, CU B ಯ ತಂದೆ C. ನೆಕ್ಸ್ಟು ಸಿನೂ ಬಾಕ್ಸ್ ಬರುತ್ತೆ, ಯಾಕಂದ್ರೆ ತಂದೆ ಗಂಡು ಮಗ. ರೈಟ್, ಸೊ C B ನ ತಂದೆ. ಹಂಗೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತ ಕೊಡ್ತೇನೆ ನೋಡೋಣ. ಅದೇ ಇಲ್ಲಿ ಇಂಗ್ಲೀಷಲ್ಲಿ C ಈಸ್ ದ ಫಾದರ್ ಆಫ್ B ಆ್ಯಂಡ್ D ಈಸ್ A's ಮದರ್. ಅದನ್ನೇ ಕನ್ನಡದಲ್ಲಿ DU A ಯ ತಾಯಿ. D ಅನ್ನೋರು ತಾಯಿ ಅಂದಿದ್ದಕ್ಕೆ ನಾನೇನು ಮಾಡ್ತೀನಿ, D ಗುಂಡಕ್ಕೆ ಬರ್ಕೊತೀನಿ. ರೌಂಡ್ ಅಂದರೆ ಫೀಮೇಲ್ ಅನ್ನೋಕ್ಕೆ ನಾನು ರೌಂಡಲ್ಲಿ ಬರ್ಕೊತೀನಿ. ಇದು ತಾಯಿ ಅಂತ. ಇವರಿಬ್ಬರು ಗಂಡ ಹೆಂಡತಿ ಅನ್ನೋದಕ್ಕೆ ನಾನು ಹಿಂಗೆ ಬರ್ಕೊತಿದ್ದೆ, ಯೂಶ್ವಲಿ ಈಕ್ವಲ್ ಟು ಸೈನ್ ಹಾಕ್ಕೊತೀನಿ. ಓಕೆ, ನೋಡಿ, ಇದನ್ನೇ ಹೇಳೋದು ನಾನು. ಒಂದು ಸ್ಟೇಟ್ಮೆಂಟ್ನ ಇಕ್ವೇಷನ್ ಆಗಾನ ಮಾಡ್ಕೋಬೇಕು, ಒಂದು ಸ್ಟೇಟ್ಮೆಂಟ್ ಚಿತ್ರವಾಗಿನ ಮಾಡ್ಕೊಂಡು. ನಮ್ಗೆ ಚಿತ್ರಗಳು ಮತ್ತು ಇಕ್ವೇಷನ್ಗಳು ಜಲ್ದಿ ಅರ್ಥ ಆಗ್ತವೆ, ನಮ್ಮ ಬ್ರೈನಿಗೆ ಜಲ್ದಿ ಅರ್ಥ ಆಗುತ್ತೆ. ಅದೊಂದು ಕಲಿಯೋವರೆಗೂ ಕಷ್ಟ, ಕಲ್ತಾದ್ಮೇಲೆ ಭಾಳ ಸುಲಭ. ಅದನ್ನೇ ಹೇಳ್ತಿರೋದು. ಸ್ಟೇಟ್ಮೆಂಟ್ ನಮಗೆ ಉದ್ದುದ್ದ ಕೊಟ್ಟರೆ ಗೊತ್ತಾಗಲ್ಲ. ಅದನ್ನು ಜಿಸ್ಟಾಗಿ ಒಂದು ನಂಬರ್ಸ್ ಎಲ್ಲನೂ ಕೊಡಬೇಕು, ಇಲ್ಲ ಇಕ್ವೇಷನ್ ಎಲ್ಲ ಕೊಡಬೇಕು, ಇಲ್ಲ ಚಿಹ್ನೆಗಳ ಮುಖದಲ್ಲಿ ಕೊಡ್ಬೇಕು. ನೋಡಿ, ಈ ಥರ ಚಿತ್ರ ಬರ್ಕೊಂಡ್ರೆ ಭಾಳ ಸುಲಭನ ಇವಾಗ ಅನಲೈಸ್ ಮಾಡೋಕ್ಕೆ. ಓಕೆ, ಅದನ್ನೇ ನಾನು ಹೇಳ್ತಿರೋದು. ಇದಕ್ಕೆ ಅಂತಲ್ಲ, ಎಲ್ಲ ಸಮಸ್ಯೆಗಳಿಗೂ ಯಾವ್ದು ಥರ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರಲ್ಲ, ಅದನ್ನು ನೀವು ಚಿತ್ರಗಳಿಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಬಂತು ಮ್ಯಾಥ್ಸಲ್ಲಿ ಅಂದರೆ ನೀವು ಆಲ್ಮೋಸ್ಟು ನೀವು ಗಣಿತ ಕಲ್ತಿದ್ದೀರಾ ಅಂತ, ಗಣಿತ ಪರ್ಫೆಕ್ಟ್ ಇದ್ದೀರಾ ಅಂತ. ಸೊ ಅದನ್ನೇ ಕಲಿಯೋ ಕಡೆ ನಾವು ಗಮನ ಕೊಡೋಣ. ಓಕೆ, ನಮ್ಮ ಕ್ಲಾಸಸ್ ಅದ್ರ ಬಗ್ಗೆನೇ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವನ್ನ ಏನೇನು ಕಲಿತೀರಾ ಡಿಸ್ಕಸ್ ಮಾಡಿ. ಡಿಸ್ಕಸ್ ಮಾಡೋದ್ರಿಂದ ಭಾಳಷ್ಟು ಕಲಿತೀರಾ. ನಿಮ್ಗೆ ಯಾವುದೋ ಒಂದು ಕ್ವಶನ್ ಕೇಳ್ತಾನೆ ನಿಮ್ಮ ಫ್ರೆಂಡು, ಅದಕ್ಕೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಡೀಪಾಗಿ ಲರ್ನ್ ಮಾಡ್ತೀರಾ. ಸೊ ಅವಾಗ ನೀವು ಯಾವ ಥರದ ಪ್ರಾಬ್ಲಮ್ಸ್ ಕೇಳಿದ್ರು, ಯಾವ ಥರದ ಪ್ರಶ್ನೆಗಳು ಕೇಳಿದ್ರು
ಅಂಜದೆ ಆನ್ಸರ್ ಮಾಡ್ತೀರಾ. ಸೊ ಇದ್ರ ಕಡೆ ಗಮನ ಕೊಡಿ, ಈ ಥರದಲ್ಲಿ ನಾವು ಮಾಡಬೇಕು. ಓಕೆ, ರೈಟ್. ಸೊ ಇದಾಯ್ತಾ. ಇವಾಗ ಕ್ವಶನ್ ಏನಿದೆ ನೋಡಿ, ಚಿತ್ರ ಯಾವಾಗ ನೀವು ಈ ಥರ ಚಿತ್ರ ಮಾಡ್ಕೊಂಡಿದ್ರೆ ನೀವು ಹಾಫ್ ಆನ್ ಅವರ್ ಬಿಟ್ಟು ಬಂದು ನೋಡಿದ್ರು ಈ ಚಿತ್ರದಿಂದನೇ ನಿಮ್ಗೆ ಕ್ವಶನ್ ಏನಿದೆ ಅಂತ ಅರ್ಥ ಆಗ್ಬಿಡುತ್ತೆ. ರೈಟ್. ಸೊ ಹೌ ಈಸ್ ಸಿ ರಿಲೇಟೆಡ್ ಟು ಡಿ ಅಂತ ಹಾಗಿದ್ದಲ್ಲಿ, ಆಗ ಸಿ ಯು ಡಿ ಯೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾರೆ? ಸಿ ಡಿ ಯೊಂದಿಗೆ ಸಿದ ರಿಲೇಷನ್ ಇರಬೇಕು ಇವಾಗ ನಾವು, ಕರೆಕ್ಟಾ? ಡಿ ಜೊತೆಗೆ ಸಿದ ರಿಲೇಷನ್, ಇವ್ರದ್ದು ರಿಲೇಷನ್ ಇವ್ರ ಜೊತೆಗೆ ಹೆಂಗೈತೆ ಅಂತ. ಇವ್ರು ಏನಾಗ್ತಾರೆ ನೋಡಿ ಇಲ್ಲಿ, ಇವ್ರ ತಾಯಿ, ಇವ್ರೇನಾಯ್ತು ತಾತ, ಅಂದರೆ ಮಾವ ಸೊಸೆ, ಮಾವ ಸೊಸೆ, ಮಾವ ಸೊಸೆ. ಅಂದರೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ? ಫಾದರ್ ಇನ್ ಲಾ ಅಂತ ಕರಿತೀವಿ, ಕನ್ನಡದಲ್ಲಿ ಮಾವ. ಸಿ ಯು ಡಿಗೆ ಮಾವ ಆಗಿದ್ದಾರೆ, ಗೊತ್ತಾಯ್ತಾ? ಅಥವಾ ಫಾದರ್ ಇನ್ ಲಾ ಆಗಿರುತ್ತಾರೆ. ರೈಟ್, ಇಷ್ಟೇ ಇರೋದು ಆನ್ಸರ್ ಇದೆ, ಫಿಕ್ಸ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ರೈಲು ಗಂಟೆಗೆ, ಇಲ್ಲಿ ಕಾನ್ಸೆಪ್ಟ್ ಭಾಳ ಸುಲಭ ಐತೆ, ನಾನು ಹೇಳ್ತೀನಿ ನಿಮಗೆ. ಗಂಟೆಗೆ 72.6 ಕಿಲೋಮೀಟರ್ ಪರ್ ಅವರ್ನಂತೆ ಚಲಿಸುತ್ತದೆ. ಹಾಗಾದರೆ ಅದು 30 ನಿಮಿಷಗಳಲ್ಲಿ ಎಷ್ಟು ದೂರ ಚಲಿಸುತ್ತದೆ? ಸಿಂಪಲ್ಲ, ಮೀಟರ್ಗಳಲ್ಲಿ ಕೇಳಿದ್ದಾನೆ. ರೈಟ್, ನೋಡಿ 1 ಗಂಟೆಗೆ ಇಷ್ಟು ದೂರ ಆಯಿತು. ಇಂಗ್ಲೀಷಲ್ಲಿ ಒಂದ್ಸರಿ ಓದ್ಬಿಡೋಣ. ಇಫ್ ಎ ಟ್ರೈನ್ ಟ್ರಾವೆಲ್ಸ್ 72.6 ಕಿಲೋಮೀಟರ್ ಪರ್ ಅವರ್, ದೆನ್ ಹೌ ಮೆನಿ ಮೀಟರ್ಸ್ ಇಟ್ ಟ್ರಾವೆಲ್ಸ್ ಇನ್ 30 ಮಿನಿಟ್ಸ್ ಅಂತ ಕೇಳ್ತಾರೆ. ನೋಡಿ, ಏನೂ ಇಲ್ಲ, ಈಸಿಯಾಗಿ ಕೇಳಿದ್ದಾನೆ. ಬಟ್ ಏನು, ಯೂನಿಟ್ ಕನ್ವರ್ಷನ್ ಗೊತ್ತಿರಬೇಕು. ಅವ್ರು ಏನು ಟ್ರೈ ಮಾಡಕತ್ತಂಗೆ ಗೊತ್ತಾ ನಿಮಗೆ? ಯೂನಿಟ್ ಅಂದರೆ ಗೊತ್ತಾ ಇವರಿಗೆ? ಅವರ್ ಅಂದರೆ ಗೊತ್ತಾ? ಮಿನಿಟ್ಸ್ ಅಂದರೆ ಗೊತ್ತಾ? ಅಂದರೆ ಗಂಟೆ ಅಂದರೆ ಗೊತ್ತಾ? ನಿಮಿಷಗಳಂದರೆ ಗೊತ್ತಾ? ಗಂಟೆಗೆ ಎಷ್ಟು ನಿಮಿಷ ಇರ್ತವೆ? ಅರ್ಧ ಗಂಟೆ ಅಂದರೆ ಏನು? 1 ಗಂಟೆ ಅಂದರೆ ಏನು? ಕಾಲು ಗಂಟೆ ಅಂದರೆ ಏನು? ಇವೆಲ್ಲ ಗೊತ್ತಾ ಅಂತ ನಿಮ್ಗೆ ಚೆಕ್ ಮಾಡ್ತಿದ್ದೇನೆ. ಸೊ ನೋಡಿ, 1 ಗಂಟೆಗೆ ಒಂದು ಟ್ರೈನು 72.6 ಕಿಲೋಮೀಟ್ರ್ ಹೋಗುತ್ತಂತೆ 1 ಗಂಟೆಗೆ. 1 ಗಂಟೆಗೆ ಅಂದರೆ 30 ನಿಮಿಷಕ್ಕೆ ಎಷ್ಟು? 30 ನಿಮಿಷ ಅಂದರೆ ಏನು? ಅರ್ಧ ಗಂಟೆ. ಅರ್ಧ ಗಂಟೆಗೆ ಎಷ್ಟು? ಅರ್ಧ ದೂರ ಹೋಗುತ್ತೆ, ಕರೆಕ್ಟ್ ಅಲ್ಲ? ಈ ಸ್ಪೀಡಲ್ಲಿ ಹೋಗ್ತಿತ್ತು ಅಂದರೆ ಅದು ಅರ್ಧ ಗಂಟೆಯಲ್ಲಿ ಇದರ ಅರ್ಧದಷ್ಟು ಕಿಲೋಮೀಟ್ರನ್ನ ಕವರ್ ಮಾಡೋಕ್ಕೆ ಸಾಧ್ಯ. ಅದನ್ನೇ ಬರ್ಕೊತೀನಿ ಇವಾಗ. ಸರಿ, ಓಕೆ. ಏನು 72.6 ಡಿವೈಡೆಡ್ ಬೈ 2 ಮಾಡೋಣ. 2 1 2, 2 3 6, 1 ಉಳಿತು, 2 6 12 ಪಾಯಿಂಟು, 2 3 6, 36.3. ಇದೇನಿದು? ಕಿಲೋಮೀಟರ್. ನಮ್ಮ ಕಿಲೋಮೀಟ್ರಲ್ಲಿ ಬೇಡ, ಅವನೇನು ಕೇಳ ನೋಡಿ, ಇಷ್ಟೇ ಕೇಳಿರೋದು. ಅವನೇನು ಕೇಳ್ತಾನೆ? ಮೀಟ್ರಸಲ್ಲಿ ಕೇಳ್ತಾನೆ. ಮೀಟ್ರಿಗೆ ಹೆಂಗೆ ಮಾಡ್ತೀರಾ? ಕಿಲೋ 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 ಅಂದ್ರೇನು? 36.3. ಕಿಲೋ ಅಂದರೆ 1000, ಕಿಲೋ ಅಂದರೆ 1000 ಮೀಟರ್. ಓಕೆ, ಇವಾಗ ಇದಕ್ಕೆ ಗುಣಿಸಿದ್ರೆ 3 6 3 2 0 ಬರ್ತಾರೆ. ಅದು ಹೆಂಗೆ ಅಂತ ನೀವು ಸಿಂಪ್ಲಿಫಿಕೇಶನ್ ಕ್ಲಾಸಸ್ನ ನೋಡಬೇಕು. ಮುಂದೆ ನಾನು ಮಾಡ್ತಕ್ಕಂಥ ಕ್ಲಾಸಸ್ಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಗೊತ್ತಿರೋರಿಗೆ ಭಾಳ ಸುಲಭ, ಗೊತ್ತಿಲ್ಲದಾದ್ರೂ ನೀವು ಕ್ಲಾಸಸ್ ನೋಡಿ ಕಲಿಬೇಕಾಗುತ್ತೆ. ಓಕೆ, ಸೊ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇಷ್ಟು ದುಡ್ಡು ತೊಗೊಂಡೆ, ಅದು ಅಲ್ಲೇ ಮುಗಿಯುತ್ತೆ. ಇದಿಷ್ಟಲ್ಲೇ ಕವರ್ ಆಗೋಂಥ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಬರೋದಾದರೆ, ಅನುಕ್ರಮವು ಅನುಕ್ರಮ 1 3 5 7 9 ಆಗಿರಲಿ. ಹಾಗಾದರೆ ಈ ಅನುಕ್ರಮವು ಡ್ಯಾಶ್ ಅಂತ 4 ಆಪ್ಷನ್. ಏನಿದು ಅನುಕ್ರಮ? ಯಾವುದ್ರದ್ದು ಅನುಕ್ರಮ? ಅಂಕಗಣಿತದ ಅನುಕ್ರಮನ, ಜಾಮಿತೀಯ ಅನುಕ್ರಮನ, ಹರಾತ್ಮಕ ಅನುಕ್ರಮನ, ಯಾವುದು ಅಲ್ಲನ? ಇಷ್ಟು ಕೇಳಿದ್ದಾನೆ. ಲೆಟ್ ದ ಸೀಕ್ವೆನ್ಸ್ ಬಿ. ಸೀಕ್ವೆನ್ಸ್, ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾನೆ, ಒಂದು ನಂಬರ್ದು ಸೀಕ್ವೆನ್ಸ್ ಕೊಟ್ಟಿದ್ದಾನೆ. ಅದಕ್ಕೆ ನಂಬರ್ ಸೀರೀಸ್. ನನ್ನ ಕ್ಲಾಸಸ್ ನಾನೇನು ಡಿಸೈನ್ ಮಾಡಿದ್ದೀನಿ ನನ್ನ ಕೋರ್ಸ್ನ, ಅದರಲ್ಲಿ ಇವನ್ನೆಲ್ಲ ಕವರ್ ಮಾಡ್ತಿದ್ದೀನಿ. ನಿಮ್ಗೆ ತೋರಿಸ್ತೀನಿ ಬೇಕಿದೆ. 1 3 5 7 9. ದೆನ್ ದ ಸೀಕ್ವೆನ್ಸ್ ಈಸ್ ಅರ್ಥಮೆಟಿಕ್ ಸೀಕ್ವೆನ್ಸಾ, ಜಿಯೋಮೆಟ್ರಿಕ್ ಸೀಕ್ವೆನ್ಸಾ, ಹಾರ್ಮೋನಿಕ್ ಸೀಕ್ವೆನ್ಸಾ, ನನ್ ಆಫ್ ದ ಆಪ್ಷನ್, ನನ್ ಆಫ್ ದ ಅಬೋನಾ ಅನ್ಕೋ, ಆಪ್ಷನ್ಸಲ್ಲಿ ಯಾವುದೂ ಇಲ್ವಾ ಅಂತ ಅನ್ನೋಕ್ಕೋದ್ರೆ ನೋಡಿ, ಏನು ನೋಡಿ, 1 3 5 7 9 ಡಾಟ್ 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 ಡಾಟ್. ಕರೆಕ್ಟಾ? ಇವೆರಡರ ಮಧ್ಯೆ ಏನೋ ಒಂದು ರಿಲೇಷನ್ ಐತೆ, ಕಳೀರಿ. 3ರಾಗ 1 ಕಳೀರಿ, 2 2 2 ನೋಡಿ. ಮುಂದಿನ ಸಂಖ್ಯೆಯನ್ನು ಹಿಂದಿನ ಸಂಖ್ಯೆಯಿಂದ ಕಳೆದ್ರೆ 2 2 2 ಬರ್ತೈತೆ. ಅಂದರೆ ಸೇಮ್ ಐತೆ, ಇದು 2ಗಳ ಸೇಮ್ ಐತೆ. ಕಳೆದ್ರೆ ಬರ್ತೈತೆ ಅಂದರೆ ಡಿಫ್ರೆನ್ಸ್ ಸೇಮು. ಅದಕ್ಕೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಕಾಮನ್ ಡಿಫ್ರೆನ್ಸ್ ಬರ್ತೈತಾ? ಡಿ ಇಸ್ ಈಕ್ವಲ್ ಟು ಸೇಮ್ 2 ಬರ್ತೈತಾ? ಹಂಗಿದ್ರೆ ಇದು ಕಾಮನ್ ಡಿಫ್ರೆನ್ಸ್ ಕಾಮನ್ ಆಗಿದ್ರೆ, ಸೇಮ್ ವ್ಯತ್ಯಾಸ ಸಮನಾಗಿದ್ದರೆ ನೋಡಿ,
ಎರಡನೇದ್ರನ್ನ ಒಂದನೇದ್ರಿಂದ ಕಳಿಬೇಕು, ಮೂರನೇದ್ರನ್ನ ಎರಡನೇದ್ರಿಂದ ಕಳಿಬೇಕು. ಆ ಥರ ಕಳ್ಕೊಂತ ಹೋದಾಗ ವ್ಯತ್ಯಾಸ ಸಮನಾಗಿದ್ದಲ್ಲಿ ಅದನ್ನೇನಂತ ಕರಿತೀವಿ, ಸಮಾಂತರ. ನೋಡಿ ಹೆಸರಲ್ಲೇ ಐತೆ ಶ್ರೇಣಿ ಅಂತ ನಾವು ಓದಿದ್ದು. ಬಟ್ ಸಮಾಂತರ ಅಥವಾ ಆ್ಯಕ್ಚುಲಿ ಸಮಾಂತರ ಶ್ರೇಣಿ ಇದು. ಬಟ್ ಯಾಕೆ ಈ ಥರ ಕ್ವಶನ್ ಕೇಳಿದನೋ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ, ಅರಿಥಮೆಟಿಕ್ ಪ್ರೋಗ್ರೆಷನ್. ಆ್ಯಕ್ಚುಲಿ ಕನ್ನಡದಲ್ಲಿ ಅರ್ಥಮೆಟಿಕ್ ಸೀಕ್ವೆನ್ಸ್, ಅದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಇದಕ್ಕೆ ಸಮಾಂತರ ಶ್ರೇಣಿ ಅಂತಾರೆ. ಬಟ್ ಇಲ್ಲಿ ಏನು ಮಾಡಿದೆ ನಾನು, ಅಂಕಗಣಿತದ, ಮೋಸ್ಟ್ಲಿ ಇದು ಟ್ರಾನ್ಸ್ಲೇಷನಿಂದ ಆಗಿರೋ ಎರರ್ ಅನ್ನಲ್ಲ. ಓಕೆ, ಇದನ್ನು ಗೊತ್ತಿರಬೇಕು. ಅಂಕಗಣಿತದ ಅನುಕ್ರಮ ಆಗುತ್ತಿದ್ದು. ಓಕೆ, ಅದೇ ಇದಕ್ಕೆ ಗೊತ್ತಾಯ್ತು ಆನ್ಸರ್. ಇವಾಗ ಇದಕ್ಕೆ ಆನ್ಸರ್ ಏನು, ಅಂಕಗಣಿತದ ಅನುಕ್ರಮ ಅಥವಾ ಅರ್ಥಮೆಟಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಡಿಫ್ರೆನ್ಸ್ ಸೇಮ್ ಇದ್ರೆ ಅದು. ಒಂದು ವೇಳೆ ಈ ಥರ ಕೇಳಿದ್ರು ಅಂದರೆ 3, 6, 12, 24, 48 ಇಲ್ಲಿ ಏನಾಗ್ತೈತೆ ನೋಡಿ, ಇದಕ್ಕೆ ಭಾಗಿಸ್ಬೇಕಿಲ್ಲಿ. ಡಿಫ್ರೆನ್ಸ್ ಸೇಮ್ ಬರಬೇಕು ಅಂದರೆ ರೇಷಿಯೋ 6/3 ಮಾಡಿದರೆ 2 ಬರ್ತದೆ, 2 ಬರ್ತದೆ, 2 ಬರ್ತದೆ. ಈ ಥರ ರೇಷಿಯೋ ಸೇಮ್ ಇತ್ತು ಅಂದರೆ ಅವಾಗ ಅದನ್ನೇನಂತ ಕರಿತೀವಿ, ಅದೇ ಯಾವ ಕಾನ್ಸೆಪ್ಟು ಅಂದರೆ ಜಿಯೋಮೆಟ್ರಿಕ್ ಸೀಕ್ವೆನ್ಸು, ಅಂದರೆ ಜಾಮಿತಿಯ ಅನುಕ್ರಮ ಅಂತ ಕರಿತೀವಿ. ಸೊ ಈ ಥರ ಕಾನ್ಸೆಪ್ಟನ್ನ ನಾನು ಒಂದು ಚಾಪ್ಟರ್ ಮಾಡಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಿದ್ದಾಗ ನೀವು ಈ ಚಾನಲ್ನ ಫಾಲೋ ಮಾಡಿ ಮತ್ತು ಇದ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಇದಂತೂ ಭಾಳ ಸುಲಭದ್ದು, ನೋಡ್ತಿದ್ದಂಗೆ ಹೇಳ್ಬೋದು, ಏನಿಲ್ಲ. ಟಾರ್ಗೆಟ್ ಪದವನ್ನು ಸಂಕೇತ ಭಾಷೆಯಲ್ಲಿ ಈ ಥರ 2011 ಮತ್ತು 875220 ಎಂದು ಸಂಕೇತಿಸಿದರೆ, ಫಾರ್ಚ್ಯೂನ್ ಪದವನ್ನು ಸಂಕೇತಿಸಿದಾಗ ಯಾವ ಥರ ಸಂಕೇತಿಸ್ಬೋದು ಅಂತ ಕೇಳ್ತಿದ್ದೆ. ಟಾರ್ಗೆಟ್ ಈಸ್ ಕೋಡೆಡ್ ಆಸ್ ಹಿಂಗೆ, ಫಾರ್ಚ್ಯೂನ್ನ ಯಾವ ಥರ ಕೋಡ್ ಮಾಡ್ತೀವಿ ಅಂತ ನೋಡಿ. ಇದನ್ನೇನಿಲ್ಲ, ABCD ನಂಬರ್ ವೈಸ್, ಆಲ್ಫಾಬೆಟಿಕಲ್ ವೈಸ್ ಇದೆ. EFGHIJKL ಈ ಥರ ಬರ್ಕೊಂಡು 1 2 3 4 5 6 7 8 9 10 11 12 ಫಸ್ಟಿಗೆ ಓದ್ಕೊಳ್ಳೆ ಬರೆದ್ಬಿಡಿ. ಯಾಕಂದ್ರೆ ಕೇಳ್ತಿದ್ದಾನೆ ಒಂದೊಂದು ಕ್ವಶನ್ನು. ಫಸ್ಟಿಗೆ ನೀವು ಹೋಗ್ತಿರಲ್ಲ ಆವಾಗಲೇ ಸುಮ್ಮನೆ ಆರಾಮಾಗಿ ಕಾಮಾಗಿ ಕೂತ್ಕೊಂಡು ಬರೆದು ಇಟ್ಕೊಂಬಿಡಿ ನಂಬರ್ಸ್ನ. ಸೊ ಈಸಿಯಾಗಿ ನೀವು ಇದು ಮಾಡ್ಬೋದು. ಇದು ನಾನು ಬಳಸ್ತಿದ್ದಂಥ ಟ್ರಿಕ್ ಇದು. ಸೊ ನಾನು ಸೆಂಟ್ರಲ್ ಎಕ್ಸಾಮ್ ಬರೋಕ್ಕೆ ಹೋದಾಗ ಒಂದಲ್ಲ ಒಂದು ಕ್ವಶನ್ ಬಂದಿರ್ತಿತ್ತು. ಸೊ ಈ ಥರ ಟ್ರಿಕ್ಸ್ನ ಬಳಸ್ತಿದ್ದೆ. ನೀವು ಈ ಥರ ಬಳಸ್ಬೋದು, ಬಟ್ ಕಾಮಾಗಿರ್ಬೇಕು. ನಾನು ಬಂದೇ ಬರ್ತದೆ ಅಂತ ಹೇಳಂಗಿಲ್ಲ, ಸುಮ್ಮನೆ ಬರೆದಿಟ್ಕೊರಿ. ಒಂಥರ ಮೆಮೊರಿ ಇದೂ ಆದಂಗೂ ಆಗುತ್ತೆ, ಏನೋ ರಿವೈರ್ ಆದಂಗೆ ಆಗುತ್ತೆ. ಸೊ ಬರೆದಿಟ್ಕೊಂಬಿಡಿ, ರೈಟ್. ಇವಾಗ ನೋಡೋಣ. ಇದೇನಿಲ್ಲ, ಟೀಗೆ 20th, ಟಿ ಅನ್ನೋದು 20th ಪದ. ಇದು ಆಲ್ಫಾಬೆಟಿಕಲಿ ಹೋದರೆ 20th ಯಾವ್ದು ಬರ್ತದೆ, ಟಿ ಬರ್ತದೆ. ಅದೇ 1 A 1 6 18 ಅದೇ G 7 E 5 ಮತ್ತು T 20. ಅದೇ ಥರ ಫಾರ್ಚ್ಯೂನಿಗೆ ಬರೋದಾದರೆ F 6 O 15 ಎಲ್ಲದಕ್ಕೂ ಸೇಮ್ ಕೊಟ್ಟಾನೆ. R ಇಲ್ಲೇ ನೋಡಿದ್ದೀವಿ, R ಎಷ್ಟನೇದಪ್ಪ, 18. ಓಕೆ, ಎಲ್ಲದಕ್ಕೂ 18 ಇದೆ, ರೈಟ್. ಇದು 3ರಿಂದನೂ ಬರಲ್ಲ. ಇವಾಗ ನೆಕ್ಸ್ಟ್ ಇರೋದೇ ನಮಗೆ ಆನ್ಸರ್ ಕೊಡೋಂಥದ್ದು. ಲಾಸ್ಟ್ನೇದೊಂದು ನೋಡ್ಕೊಂಬಿಡೋಣ. ಇವಾಗ ಲಾಸ್ಟ್ನೇದೇನು, ಇ ಏನಿದು 5th ಲೆಟ್ರ್, ಅಂದರೆ ಇವೆರಡು ಬರಲ್ಲ. ಓಕೆ, ಅದಾದಮೇಲೆ ನೆಕ್ಸ್ಟ್ ಲೆಟ್ರ್ ನೋಡೋಣ. ಯಾವುದಾಗಿತ್ತು ನಮ್ದು ಇವಾಗ, ಇಲ್ಲಿ R ಆಗಿತ್ತು. ಟಿ ಇಲ್ಲಿ ಏನು ಬಂದಿತ್ತು, ಟೀಗೆ 20. ಓಕೆ, ಟೀಗೆ 20 ಐತೆ. ಇಲ್ಲಿ ಬರೀ 2 ಕೊಟ್ಟಾನೆ. ಹಂಗಾಗ ಸಾಧ್ಯನೇ ಇಲ್ಲ, 0 ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಆನ್ಸರ್ ಏನು, 3. ಈ ಥರ ನೀವು ಒಂದು 30 ಸೆಕೆಂಡ್ಸಲ್ಲೇ ಮಾಡ್ಬೋದು. ಇದನ್ನು ಏನು ಕಷ್ಟದ್ದು, ಇಲ್ಲಿ ನೋಡಿನೇ ಮಾಡ್ಬೋದು. ಇದು ಬರ್ಕೋಬೇಕು ಅನ್ನೋದು ಅವಶ್ಯಕತೆ ಬೀಳಲ್ಲ. ಈ ಥರ ಕ್ವಶನ್ ಕೇಳಿದ್ರೆ ಒಂದು ಬರ್ಕೊಂಡು ಇಟ್ಕೊಂಡ್ರೆ ಬೆಟರ್ ಆಪ್ಷನ್. ಓಕೆ, ಸೊ ಇಲ್ಲಿಗೆ 15 ಪ್ರಶ್ನೆಗಳ ವಿವರಣೆ ಮುಗೀತದೆ. ನೆಕ್ಸ್ಟ್ ಬರೋದಾದರೆ ನಮ್ಮದು ಕೋರ್ಸ್ ಯಾವ ಥರ ನೋಡಿ. ನಾನು ಆಲ್ರೆಡಿ ನೋಡಿ APGP ಇವಾಗ ಹೇಳಿದ್ನ, ಅರ್ಥಮೆಟಿಕ್ ಸಮಾಂತರ ಶ್ರೇಣಿ ಮತ್ತು ಗುಣೋತ್ತರ ಶ್ರೇಣಿ ಬಗ್ಗೆ. ಸೊ ಅದನ್ನೇ ಇಲ್ಲಿ ನಾನು ಆಲ್ರೆಡಿ ನನ್ನ ಸಿಲೆಬಸಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಪ್ರಾಬ್ಲಮ್ಸ್ ಅವನು ಏಜಸ್, ಇವಾಗ ಬ್ಲಡ್ ರಿಲೇಷನ್ ಕೇಳಿದ್ದಾನೆ, ಅದೇ ಥರ ಏಜಸ್ ಕೇಳ್ಬೋದು. ನಂಬರ್ಸು, ಸಿಂಪ್ಲಿಫಿಕೇಷನ್, ಸರಳೀಕರಣ ಮಾಡೋದು, LCM HCF ಮತ್ತು ಪರ್ಸೆಂಟೇಜು, ಸರಾಸರಿ, ಈ ಥರ ಕಾನ್ಸೆಪ್ಟ್ಗಳು. ಟೈಮ್ ಆ್ಯಂಡ್ ವರ್ಕು ನೋಡಿ, ಟೈಮ್ ಆ್ಯಂಡ್ ವರ್ಕ್ ಭಾಳ ಕೇಳ್ತಿದ್ದಾನೆ. ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಬಗ್ಗೆ 2 ಕ್ವಶನ್ಗಳು ಒಂದೇ ಪೇಪರಲ್ಲಿ 2 ಕ್ವಶನ್ ಬರ್ತಿದೆ. ಪ್ರವಾಹ, ಸ್ಟ್ರೀಮ್ ಬಗ್ಗೆ, ಟ್ರೈನ್ ಬಗ್ಗೆ ಕೇಳಿದರು. ಇವಾಗ ಇದು ಮತ್ತು 2 ಕ್ವಶನ್ಗಳು ಟ್ರೈನ್ ಬಗ್ಗೆ. ಇವೆಲ್ಲ ಒಂದೇ ಕಾನ್ಸೆಪ್ಟ್ ಮೇಲೆ ಒಂದು ತಿಳ್ಕೊಂಬಿಟ್ರೆ ಎಲ್ಲನೂ ಈಸಿ ಆಗ್ತಾವೆ. ಸೊ ನಾವು ಅದನ್ನೆಲ್ಲ ಚರ್ಚೆ ಮಾಡೋಣ ನಮ್ಮ ಕ್ಲಾಸಲ್ಲಿ. ಓಕೆ, ವಿಸ್ತೀರ್ಣದ ಮೇಲೆ ಭಾಳಷ್ಟು ಕ್ವಶನ್, ಮೆನ್ಸುರೇಷನ್ ಮೇಲೆ ಭಾಳಷ್ಟು ಕೇಳಕತ್ತಾನೆ. ಶೇಪ್ಸ್ ಬಗ್ಗೆ
ಕ್ಯೂಬ್ ಅಂದರೆ, ಸ್ಕ್ವೇರ್ ಅಂದರೆ A², 2², ಇವುಗಳ ಬಗ್ಗೆ ಕೇಳ್ತಾನೆ ಇದ್ದಾನೆ. ವಿಸ್ತೀರ್ಣ, ವಾಲ್ಯೂಮ್ ಬಗ್ಗೆ ಕೇಳ್ತಾನೆ ಇದ್ದಾನೆ. ಸೊ ಇವನ್ನೆಲ್ಲ ನಾವು ಮುಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲರ ಜೊತೆ ಶೇರ್ ಮಾಡಿ. ಆಲ್ಮೋಸ್ಟ್ ನಾವೆಲ್ಲ ಕಾನ್ಸೆಪ್ಟ್ನ ಆದಷ್ಟು ಬೇಗದಲ್ಲಿ ಮುಗಿಸೋಕೆ ಟ್ರೈ ಮಾಡ್ತೀವಿ. ಇದ್ರ ಮೇಲೆ ಭಾಳಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ. ಇದ್ರ ಬಗ್ಗೆ ಆದಷ್ಟು ಬೇಗ ಕ್ಲಾಸಸ್ ಮಾಡೋಣ. ಓಕೆ, ಇಷ್ಟು ಹೇಳ್ತಾ ಮತ್ತು ರೀಸ್ನಿಂಗಲ್ಲಿ ಈ ಥರದ ಶೇಪ್ಸ್ ಕೇಳಿ, ನಂಬರ್ ಆಫ್ ಟ್ರಯಾಂಗಲ್ಸು, ನಂಬರ್ ಆಫ್ ಸ್ಕ್ವೇರ್ಸು ಈ ಥರ ಕೊಟ್ಟು, ಈ ಥರ ನಂಬರ್ ಆಫ್ ಸ್ಕ್ವೇರ್ಸು, ಆಯತಗಳು ಕೇಳೋಂಥ ಚಾನ್ಸಸ್ ಭಾಳ ಇರ್ತವೆ. ಲಾಜಿಕಲ್ ರೀಸ್ನಿಂಗ್ ಬಗ್ಗೆ ಕೇಳೋಂಥ ಚಾನ್ಸಸ್ ಭಾಳ ಅದಾವೆ. ಸೊ ಹಂಗಾಗಿ 15 ಪ್ರಶ್ನೆಗೆ 15 ಪ್ರಶ್ನೆ ಆನ್ಸರ್ ಮಾಡೋಕ್ಕೆ ಏನೇನು ಕಾನ್ಸೆಪ್ಟ್ ಬೇಕೋ ಅವನ್ನೆಲ್ಲ ನಾವು ತಿಳ್ಕೊತ ಹೋಗೋಣ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇದು ನಮ್ಮ ಚಾನಲ್ಸ್ ಕುಮಾರ್ಸ್ ಅಕಾಡೆಮಿ ಅಂತ ನಮ್ಮ ಚಾನಲ್ದು ಯೂಸರ್ ನೇಮ್ ಇದು. ಇದನ್ನು ಸರ್ಚ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತು ನಿಮ್ದು ಏನಾದರೂ ಕ್ವೈರೀಸ್ ಅಥವಾ ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಥವಾ ಇನ್ನೇನಾದರೂ ಹೇಳ್ಬೇಕಾ ಎಕ್ಸ್ಟ್ರಾ, ಮತ್ತು ಯಾವ್ದು ಚೆನ್ನಾಗಿತ್ತು ಯಾವ್ದು ಚೆನ್ನಾಗಿಲ್ಲ ಹೇಳಿರೋದರಲ್ಲಿ ಎಲ್ಲನೂ ನೀವು ಕೆಳಗಡೆ ಕಮೆಂಟ್ ಮಾಡಿ ನಾವು ರೀಡ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಯಾವ ಪಾರ್ಟ್ ಇಷ್ಟ ಆಗಿಲ್ಲ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಓಕೆ, ಅದ್ರ ಜೊತೆಗೆ PYQ ಶಾರ್ಟ್ಸ್ ಫಾರ್ ಯು ಅಂತ ನಮ್ಮದೊಂದು ಚಾನಲ್ ಇದೆ. ಇದು ಯೂಸರ್ ನೇಮ್ ಅದರದ್ದು PYQ ಶಾರ್ಟ್ಸ್ ಅಂತ ನಮ್ಮ ಚಾನಲ್ ನೇಮ್ ಇದು. ಸೊ ಇದಕ್ಕೆ ಸಬ್ಸ್ಕ್ರೈಬ್ ಆದರೆ ನಿಮ್ಗೆ ಕರೆಂಟ್ ಅಫೇರ್ಸ್ ಸಿಗುತ್ತೆ ಮತ್ತು PYQs ಸಿಗ್ತಿರ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ಸು, ಲಾಸ್ಟ್ ಇಯರಲ್ಲಿ ಯಾವ್ಯಾವ ಕ್ವಶನ್ ನಾವು ಮಾಡಿದ್ವಿ ಅಂದರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸಿರ್ತೀವಲ್ಲ, ಅಥವಾ ಹಳೆಯ ಕ್ವಶನ್ ಪೇಪರ್ಗಳಿಂದ ನಾವು ಎಕ್ಸ್ಪ್ಲನೇಷನ್ನ ಅಲ್ಲಿ ಕೊಡ್ತೀವಿ. ಮತ್ತು ಅದ್ರ ಜೊತೆ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿದ್ದೀವಿ. ಆಲ್ಮೋಸ್ಟ್ ಗೌರ್ಮೆಂಟ್ ಸೋರ್ಸಸ್ನೆಲ್ಲನೂ ಕವರ್ ಮಾಡ್ತೀವಿ. ಅದರಲ್ಲಿ ನಿಮಗೆ ಒಂಥರ ರಿವಿಷನ್ ಪ್ಯಾಟ್ರನ್ ಥರದಲ್ಲಿ ಅದನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ನೀವು ಓದೋಕ್ಕೆ ಭಾಳಷ್ಟು ಸೋರ್ಸಸ್ ಅದಾವೆ, ಬಟ್ ಅದು ರಿವೈಸ್ ಮಾಡಬೇಕು, ಟೈಮ್ಲಿ ರಿವೈಸ್ ಮಾಡಬೇಕು. ಮಾಡಿದರೆ ಮಾತ್ರ ನೀವು ಸಕ್ಸೀಡ್ ಆಗೋಕ್ಕೆ ಸಾಧ್ಯ. ಅದನ್ನು ತಲೆಯಲ್ಲಿಟ್ಕೊಂಡು ನಾವು ಆ ಕಡೆ ಗಮನ ಕೊಟ್ಟು ಓನ್ಲಿ ರಿವಿಷನ್ ಪರ್ಪಸ್ ವಿತ್ ಕಂಟೆಂಟ್ ಕೂಡ ರಿವಿಷನಿಗೆ ಈಸಿ ಆಗೋ ಥರದಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ವಿದಿನ್ 2 to 3 ಮಿನಿಟ್ಸಲ್ಲೇ ನೀವು ಒಂದು ಕರೆಂಟ್ ಅಫೇರ್ಸ್ನ, ಇವತ್ತಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟು ಎಲ್ಲೆಲ್ಲಿ ಏನೇನು ನಡೆದಿತ್ತು, ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲ ನೀವು ತಿಳ್ಕೊತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದನ್ನು ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.